ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯದ ಏಷ್ಯಾ ವೈಪರೀತ್ಯಗಳ ಖಂಡ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಠದಲ್ಲಿ ನಾವು ಏಷ್ಯಾ ಖಂಡದ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ, ಪ್ರಮುಖ ನದಿಗಳು ಮತ್ತು ವ್ಯವಸಾಯ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಪ್ರಮುಖ ಖನಿಜಗಳು, ಏಷ್ಯಾದ ಜನಸಂಖ್ಯೆಯ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಹಿಂದಿನ ತರಗತಿಯಲ್ಲಿ ನಾವು ಏಷ್ಯಾ ಖಂಡದ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ನದಿಗಳು ಮತ್ತು ವ್ಯವಸಾಯ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಪ್ರಮುಖ ಖನಿಜಗಳು, ಏಷ್ಯಾದ ಜನಸಂಖ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಏಷ್ಯಾದ ಪ್ರಮುಖ ವೃತ್ತಿ ಯಾವುದು? ಏಷ್ಯಾದ ಪ್ರಮುಖ ವೃತ್ತಿ ವ್ಯವಸಾಯ. ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಭತ್ತ ಮತ್ತು ಗೋಧಿ. ಪ್ರಮುಖ ಚಹಾ ಉತ್ಪಾದಕರೆಂದರೆ ಚೀನಾ, ಇಂಡೋನೇಷ್ಯಾ, ಮಲೇಷ್ಯಾ, ಭಾರತ ಮತ್ತು ಥೈಲ್ಯಾಂಡ್ ದೇಶಗಳು. ಏಷ್ಯಾದ ಕೆಲವು ಭಾಗಗಳಲ್ಲಿ ಉಷ್ಣಾಂಶವು -°C ಹೆಚ್ಚಾಗಿರುತ್ತದೆ. 40°C ಹೆಚ್ಚಾಗಿರುತ್ತದೆ. ಪ್ರಮುಖ ನದಿಗಳು ಮತ್ತು ವ್ಯವಸಾಯ. ಏಷ್ಯಾದ ನದಿಗಳು ಪೆಸಿಫಿಕ್ ಮತ್ತು ಹಿಂದೂ ಸಾಗರಗಳು ಏಷ್ಯಾವನ್ನು ಸುತ್ತುವರಿದಿವೆ. ಈ ಖಂಡದಲ್ಲಿ ಹರಿಯುವ ಹೆಚ್ಚಿನ ಸಂಖ್ಯೆಯ ನದಿಗಳು ಈ ಮಹಾಸಾಗರಗಳಿಗೆ ಸೇರುವವು. ಹೀಗಾಗಿ ಸಾಗರಗಳಿಗೆ ನದಿಗಳು ಸೇರುವುದನ್ನು ಆಧರಿಸಿ ಏಷ್ಯಾದ ನದಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಬಹುದು. ಹಿಂದೂ ಸಾಗರ ಸೇರುವ ನದಿಗಳು: ಟೈಗ್ರಿಸ್ ಮತ್ತು ಯೂಫ್ರಟಿಸ್ ನದಿ, ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು, ಮಯನ್ಮಾರಿನ ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರವಾಡಿ ನದಿಗಳು. ಪೆಸಿಫಿಕ್ ಸಾಗರ ಸೇರುವ ನದಿಗಳು: ಈ ಗುಂಪಿನಲ್ಲಿ ರಷ್ಯಾದ ಅಮೂರ್, ಚೀನಾದ ಹ್ಯಾಂಗ್ಹೋ, ಚಿಯಾಂಗ್, ಜಿಯಾಂಗ್ ಮತ್ತು ಸಿಕಿಯಾಂಗ್ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತವೆ. ಹಳದಿ ಸಮುದ್ರ ಮತ್ತು ಚೀನಾ ಸಮುದ್ರಗಳನ್ನು ಸೇರುತ್ತವೆ. ಇಂಡೋಚೀನಾದ ಮಿನಾಮ್ ಮತ್ತು ಮಿಕಾಂಗ್ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತವೆ. ಈ ಚಿತ್ರದಲ್ಲಿ ಕಾಣುವಂಥದ್ದು ಹಳದಿ ಸಮುದ್ರ. ಒಳನಾಡಿನ ನದಿಗಳು: ಈ ನದಿಗಳು ಒಳನಾಡಿನ ಸಮುದ್ರಗಳಿಗೆ ಸೇರುವವು. ಉದಾಹರಣೆಗೆ ವೋಲ್ಗ್ ಮತ್ತು ಯೂರಲ್ ನದಿ ಕ್ಯಾಸ್ಪಿಯನ್ ಸಮುದ್ರ, ಅಮುದರಿಯಾ ಮತ್ತು ಸಿರ್ದರಿಯಾ ನದಿಗಳು ಅರಲ್ ಸಮುದ್ರವನ್ನು ಸೇರುತ್ತವೆ. ಏಷ್ಯಾದ ವ್ಯವಸಾಯ. ವ್ಯವಸಾಯವು ಏಷ್ಯಾದ ಪ್ರಮುಖ ವೃತ್ತಿ. ಸುಮಾರು 3/4 ಜನರು ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಏಷ್ಯಾದಿಂದ ರಫ್ತಾಗುವ ಸರಕುಗಳಲ್ಲಿ ಬಹುಭಾಗ ಕೃಷಿ ಉತ್ಪನ್ನಗಳಾಗಿರುತ್ತವೆ. ಏಷ್ಯಾದ ವ್ಯವಸಾಯ ಮತ್ತು ನದಿ ವ್ಯವಸ್ಥೆಗಳ ನಡುವೆ ನಿಕಟವಾದ ಸಂಬಂಧವಿದೆ. ಬೆಳೆಗಳು: ಚೀನಾ ಮತ್ತು ಭಾರತ ಭತ್ತ ಉತ್ಪಾದಿಸುವ ಪ್ರಮುಖ ದೇಶಗಳಾಗಿವೆ. ಪ್ರಮುಖ ಚಹಾ ಉತ್ಪಾದಕರೆಂದರೆ ಚೀನಾ, ಇಂಡೋನೇಷ್ಯಾ, ಮಲೇಷ್ಯಾ, ಭಾರತ ಮತ್ತು ಥೈಲ್ಯಾಂಡ್ ದೇಶಗಳು. ಭತ್ತ ಮತ್ತು ಗೋಧಿ.
ಚಹಾ ತೋಟ ಮತ್ತು ಕಾಫಿ ತೋಟ. ಕಾಫಿ ತೋಟ ಹಾಗೆ ಇದು ಚಹಾ ತೋಟ. ಏಷ್ಯಾದಲ್ಲಿ ಬೆಳೆಯುವ ಇತರ ಪ್ರಮುಖ ಬೆಳೆಗಳು ಹತ್ತಿ, ಸೆಣಬು ಮತ್ತು ಕಬ್ಬು. ಚೀನಾ, ಭಾರತ, ಪಾಕಿಸ್ತಾನ್, ಟರ್ಕಿ ಮತ್ತು ಉಜ್ಬೆಕಿಸ್ತಾನ್ಗಳು ಪ್ರಮುಖ ಹತ್ತಿ ಉತ್ಪಾದಿಸುವ ದೇಶಗಳು. ಕಬ್ಬು ಬೆಳೆಯುವ ಪ್ರದೇಶಗಳು ಹೆಚ್ಚಾಗಿ ಭಾರತ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಕಂಡುಬರುತ್ತವೆ. ಕಾಫಿ, ಕೋಕೋ, ವಿವಿಧ ತೃಣಧಾನ್ಯ ಅಂದರೆ ನವಣೆ, ಸಜ್ಜೆ, ಸಾವೆ, ದ್ವಿದಳ ಧಾನ್ಯ, ಎಣ್ಣೆಕಾಳು, ಸಾಂಬಾರು ಪದಾರ್ಥಗಳು ಮೊದಲಾದವುಗಳ ಉತ್ಪಾದನೆಗೂ ಏಷ್ಯಾ ಪ್ರಸಿದ್ಧವಾದುದು. ಹತ್ತಿ, ಕಬ್ಬು. ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. ದಕ್ಷಿಣದಲ್ಲಿ ಭೂಮಧ್ಯ ರೇಖೆಯಿಂದ ಧ್ರುವೀಯ ಪ್ರದೇಶದವರೆಗೂ ವಿಸ್ತರಿಸಿದೆ. ಪರಿಣಾಮವಾಗಿ ಈ ಖಂಡದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ವಾಯುಗುಣದ ಪರಿಸ್ಥಿತಿ ಇದೆ. ಏಷ್ಯಾದಲ್ಲಿ ಕೆಲವು ಭಾಗಗಳು ಪ್ರಪಂಚದಲ್ಲಿ ಅತ್ಯಂತ ಶೀತವಾದ ಪರಿಸ್ಥಿತಿಯನ್ನು ಹೊಂದಿದ್ದರೆ ಮತ್ತೆ ಕೆಲವು ಭಾಗಗಳು ಅತಿ ಉಷ್ಣಾಂಶವುಳ್ಳವು. ಅತಿ ಶುಷ್ಕ ಮತ್ತು ಅಧಿಕ ಮಳೆ ಬೀಳುವ ಸ್ಥಳಗಳು ಸಹ ಇಲ್ಲಿ ಕಂಡು ಬರುತ್ತವೆ. ವಾರ್ಷಿಕ ಉಷ್ಣಾಂಶದ ಹಂಚಿಕೆ. ಉಷ್ಣಾಂಶ ಸಹಜವಾಗಿ ಸ್ಥಳದಿಂದ ಸ್ಥಳಕ್ಕೆ ಹಾಗೂ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸವಾಗುವುದು. ಜನವರಿ ತಿಂಗಳಲ್ಲಿ ಏಷ್ಯಾದ ದಕ್ಷಿಣ ದೇಶಗಳಿಗಿಂತ ಉತ್ತರದ ದೇಶಗಳಲ್ಲಿ ಶೀತವು ಹೆಚ್ಚಾಗಿರುತ್ತದೆ. ಏಷ್ಯಾದ ಬಹಳಷ್ಟು ಭಾಗಗಳಲ್ಲಿ ಶಾಖವು ಹೆಚ್ಚು. ಕೆಲವು ಭಾಗಗಳಲ್ಲಿ ಉಷ್ಣಾಂಶವು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರುತ್ತದೆ. ಮಳೆಯ ಹಂಚಿಕೆ. ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಮಾನ್ಸೂನ್ ಮಾರುತಗಳು ಮಧ್ಯ ಏಷ್ಯಾವನ್ನು ತಲುಪುವುದಿಲ್ಲ. ಆ ಭಾಗವು ವರ್ಷವೆಲ್ಲ ಶುಷ್ಕ ಸ್ಥಿತಿಯನ್ನು ಹೊಂದಿರುತ್ತದೆ. ವಾರ್ಷಿಕ ಮಳೆ ಹಂಚಿಕೆ. ಚಳಿಗಾಲ ಮತ್ತು ಮಳೆಗಾಲ. ಚಳಿಗಾಲ ಏಷ್ಯಾದ ಹೆಚ್ಚಿನ ಭಾಗಗಳಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಚಳಿಗಾಲವಾಗಿರುತ್ತದೆ. ಈ ಅವಧಿಯಲ್ಲಿ ಉತ್ತರಾರ್ಧಗೋಳಕ್ಕೆ ಓರೆಯಾದ ಸೂರ್ಯನ ಕಿರಣಗಳು ಪ್ರಸರಿಸವು. ಕಡಿಮೆ ಉಷ್ಣಾಂಶವಿದ್ದು ಅತಿ ಶೀತವಾದ ವಾಯುಗುಣವಿರುತ್ತದೆ. ಬೇಸಿಗೆ ಕಾಲ ಇದು ಏಪ್ರಿಲ್ನಲ್ಲಿ ಆರಂಭ ಮತ್ತು ಸೆಪ್ಟೆಂಬರ್ನಲ್ಲಿ ಅಂತ್ಯಗೊಳ್ಳುತ್ತದೆ. ಉತ್ತರಾರ್ಧಗೋಳದಲ್ಲಿ ಸೂರ್ಯ ನೇರವಾಗಿ ಪ್ರಕಾಶಿಸುವುದು. ಮಾರುತಗಳು ಸಮುದ್ರಗಳಿಂದ ಭೂಭಾಗಗಳಿಗೆ ಬೀಸುತ್ತವೆ. ಅವು ಹೆಚ್ಚು ಕಡಿಮೆ ಖಂಡದ ಎಲ್ಲೆಡೆಗೂ ಮಳೆಯನ್ನು ಸುರಿಸುತ್ತವೆ. ಸ್ವಾಭಾವಿಕ ಸಸ್ಯವರ್ಗ. ಏಷ್ಯಾದ ಸ್ವಾಭಾವಿಕ ಸಸ್ಯವರ್ಗವನ್ನು 7 ವಿಧಗಳಾಗಿ ವಿಂಗಡಿಸಲಾಗಿದೆ. ಟಂಡ್ರಾ ಸಸ್ಯವರ್ಗ, ಶಂಕುವಿನಾಕಾರದ ಮರಗಳ ಸಸ್ಯವರ್ಗ ಅಥವಾ ಕೋನಿಫೆರಸ್ ಅರಣ್ಯಗಳು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು ಅಥವಾ ಸ್ಟೆಪ್ಪೀಸ್, ಮರುಭೂಮಿ ಸಸ್ಯವರ್ಗ, ಮಾನ್ಸೂನ್ ಅರಣ್ಯಗಳು, ಸಮಭಾಜಕ ವೃತ್ತ ಪ್ರದೇಶದ ಅರಣ್ಯಗಳು, ಮೆಡಿಟೇರಿಯನ್ ಸಸ್ಯವರ್ಗ. ಸ್ವಾಭಾವಿಕ ಸಸ್ಯವರ್ಗ ಕೋನಿಫೆರಸ್ ಅರಣ್ಯಗಳು, ಮರುಭೂಮಿ ಸಸ್ಯವರ್ಗ, ಓಕ್ ಗಿಡ, ಮಾನ್ಸೂನ್ ಅರಣ್ಯಗಳು. ಪ್ರಮುಖ ಖನಿಜಗಳು. ಕಬ್ಬಿಣದ ಅದಿರು ಚೀನಾ ಅಧಿಕವಾಗಿ ಉತ್ಪಾದಿಸುತ್ತದೆ. ಮ್ಯಾಂಗನೀಸ್, ಕಕಾಸಸ್ ಮಧ್ಯ ಏಷ್ಯಾ, ಸೈಬೇರಿಯಾ,
ಚೀನಾ ಮತ್ತು ಭಾರತಗಳಲ್ಲಿ ಹೆಚ್ಚು ಹಂಚಿಕೆಯಾಗಿದೆ. ಬಾಕ್ಸೈಟ್ ಕಜಕಿಸ್ತಾನ್ ಮತ್ತು ದಕ್ಷಿಣ ಕೇಂದ್ರ ಸೈಬೇರಿಯಾಗಳಲ್ಲಿ ದೊರೆಯುತ್ತದೆ. ಕಲ್ಲಿದ್ದಲು ಚೀನಾ ಮೊದಲನೇ ಸ್ಥಾನವಾದರೆ ಭಾರತ ಎರಡನೇ ಸ್ಥಾನವಾಗಿದೆ. ಪೆಟ್ರೋಲಿಯಂ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್ ಇತ್ಯಾದಿ. ಪ್ರಮುಖ ಖನಿಜಗಳು ಸಿಗುವ ಪ್ರದೇಶಗಳನ್ನು ನಾವು ಈ ಒಂದು ಮ್ಯಾಪಿನಲ್ಲಿ ಗುರುತಿಸಬಹುದು. ಏಷ್ಯಾದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು: ಜಪಾನ್, ಕಿಹಿನ್, ಐಸೆ ಕೊಲ್ಲಿ, ಕೀಟಕಿಯುಶ್, ಚೀನಾದಲ್ಲಿ ಮಂಚೂರಿಯಾ ಪ್ರದೇಶ, ಬೀಜಿಂಗ್ ಪ್ರದೇಶ, ಶಾನ್ಮಿ ಬಾವ್ಟೋ, ಚಾಂಗ್ಜಿಯಾಂಗ್, ವುಹಾನ್. ಭಾರತದಲ್ಲಿ ಹೂಗ್ಲಿ, ಕೋಲ್ಕತ್ತಾ ಪ್ರದೇಶ, ಮುಂಬೈ, ಪುಣೆ ಪ್ರದೇಶ, ಅಹಮದಾಬಾದ್, ವಡೋದರ ಪ್ರದೇಶ ಇತ್ಯಾದಿ. ಏಷ್ಯಾದ ಜನಸಂಖ್ಯೆ. ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 96 ಜನರು. ಪೂರ್ವ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಹಳದಿ ವರ್ಣದ ಜನರಿದ್ದಾರೆ. ಭಾರತ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ದಕ್ಷಿಣ ಏಷ್ಯಾದ ಇತರ ಭಾಗಗಳಲ್ಲಿ ಕಂದು ವರ್ಣದ ಜನರಿದ್ದಾರೆ. ಮಧ್ಯ ಏಷ್ಯಾ ಭಾಗಗಳಲ್ಲಿ ಕಜಕ್ ಮತ್ತು ಕಿರ್ಗಿಜರಿದ್ದಾರೆ. ಏಷ್ಯಾದ ಜನಸಾಂದ್ರತೆಯನ್ನು ಈ ಮ್ಯಾಪಿನಲ್ಲಿ ನಾವು ಗುರುತಿಸಬಹುದು. ಈ ಪಾಠದಲ್ಲಿ ಕಂಡುಬರುವ ಪ್ರಮುಖ ಅಂಶಗಳು: ಏಷ್ಯಾದ ನದಿಗಳು, ಪೆಸಿಫಿಕ್ ಮತ್ತು ಹಿಂದೂ ಸಾಗರಗಳು ಏಷ್ಯಾವನ್ನು ಸುತ್ತುವರೆದಿವೆ. ಇಂಡೋ ಚೀನಾದ ಮಿನಾಮ್ ಮತ್ತು ಮಿಕಾಂಗ್ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತವೆ. ಏಷ್ಯಾದಿಂದ ರಫ್ತಾಗುವ ಸರಕುಗಳಲ್ಲಿ ಬಹುಭಾಗ ಕೃಷಿ ಉತ್ಪನ್ನಗಳಾಗಿರುತ್ತವೆ. ಪ್ರಮುಖ ಚಹಾ ಉತ್ಪಾದಕರೆಂದರೆ ಚೀನಾ, ಇಂಡೋನೇಷ್ಯಾ, ಮಲೇಷಿಯಾ, ಭಾರತ ಮತ್ತು ಥೈಲ್ಯಾಂಡ್ ದೇಶಗಳು. ಕಾಫಿ, ಕೋಕೋ, ವಿವಿಧ ತೃಣಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು ಸಾಂಬಾರು ಪದಾರ್ಥಗಳು ಮೊದಲಾದವುಗಳ ಉತ್ಪಾದನೆಗೂ ಏಷ್ಯಾ ಪ್ರಸಿದ್ಧವಾದುದು. ಏಷ್ಯಾ ಖಂಡದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಏಷ್ಯಾ ಖಂಡದ ಸರಾಸರಿ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 96 ಜನರು ಕಂಡುಬರುತ್ತಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಏಷ್ಯಾದ ನದಿಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಬಹುದು? ಏಷ್ಯಾದ ನದಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಬಹುದು. ಇಂಡೋ ಚೀನಾದ ಯಾವ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತವೆ? ಮಿನಾಮ್ ಮತ್ತು ಮಿಕಾಂಗ್ ನದಿಗಳು ಇಂಡೋ ಚೀನಾದ ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತವೆ. ಹಳದಿ ವರ್ಣದ ಜನರು ಎಲ್ಲಿ ಕಂಡುಬರುತ್ತಾರೆ? ಹಳದಿ ವರ್ಣದ ಜನರು ಪೂರ್ವ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಹಳದಿ ವರ್ಣದ ಜನರು ಕಂಡುಬರುತ್ತಾರೆ. ಏಷ್ಯಾದ ಅತ್ಯಂತ ವಿರಳ ಜನಸಂಖ್ಯೆ ಇರುವ ಭಾಗಗಳು ಯಾವುವು? ಮರುಭೂಮಿಗಳುಳ್ಳ ಅರೇಬಿಯಾ, ಇರಾನ್ ಮತ್ತು ಥಾರ್ ಪ್ರದೇಶಗಳು ಹಾಗೂ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾ ಭಾಗಗಳು ಏಷ್ಯಾದ ಅತಿ ವಿರಳ ಜನಸಂಖ್ಯಾ ಭಾಗಗಳು.